ಗುಡ್ ಸರ್ ಮಾರ್ನಿಂಗ್. ನನಗೊಂದು ಡೌಟ್ ಇದೆ. ನೀವು ಸ್ಟೂಡೆಂಟ್ ಅಡ್ಮಿಟ್ ಆದ್ರಲ್ಲ, ಅವ್ರು ತನ್ನಷ್ಟಕ್ಕೆ ತಾನೇ ಮಾತಾಡ್ತಿದ್ದಾರೆ ಮತ್ತು ಏನೇನೋ ಸನ್ನೆ ಮಾಡ್ತಾ ಇದ್ದಾರೆ, ಅದು ಯಾಕಿರ್ಬೋದು ಸರ್? ಅದನ್ನು ಯೂಶಲಿ ನಾವು ಟಾಕಿಂಗ್ ಟು ಸೆಲ್ಫ್ ಅಥವಾ ಗೆಸ್ಚರಿಂಗ್ ಟು ಸೆಲ್ಫ್ ಅಂತ ಹೇಳ್ತೀವಿ. ಇದು ಅವ್ರಿಗೆ ಇಲ್ಲ ಸೆಲ್ಫ್ ಕಿವಿಯಲ್ಲಿ ಕೇಳಿಸ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ, ಆಡಿಟರಿ ಹ್ಯಾಲುಸಿನೇಷನ್ ಅಂತ ಹೇಳ್ತೀವಿ. ಅದರಿಂದ ಆ ಥರ ಆಗ್ತಾ ಇರುತ್ತೆ. ಇದು ಸ್ಕಿಜೋಫ್ರೀನಿಯಾ ರೋಗದ ಭಾಗ ಆಗಿರ್ಬೋದು, ಅಥವಾ ಸೈಕೋಸಿಸ್ನ ಭಾಗ ಆಗಿರ್ಬೋದು, ಅಥವಾ ಕೆಲವೊಂದು ಡ್ರಗ್ಸ್ ಕೆನಬೀಸ್ ತಗೊಳ್ಳೋದ್ರಿಂದ ಕೂಡ ಈ ಥರ ಆಗಿರ್ಬೋದು. ಸೊ ಭಾಳಷ್ಟು ಜನರಲ್ಲಿ ಇದು ತುಂಬ ಕಾಡುತ್ತೆ. ಯಾಕೆ ಒಬ್ಬೊಬ್ಬರೇ ಮಾತಾಡ್ತಿದ್ದಾರೆ, ಯಾಕೆ ಒಬ್ಬೊಬ್ಬರು ನಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಗಮನಿಸಿದಾಗ ಅದು ಬ್ರೈನಲ್ಲಿ ಡೋಪಾಮಿನ್ ಅಂಶ ಜಾಸ್ತಿಯಾಗಿ ಈ ಥರ ಆಗ್ತಾ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಅವ್ರಿಗೆ ಹ್ಯಾಲುಸಿನೇಷನ್ ಬರೋ ಸಾಧ್ಯತೆ ಇರುತ್ತೆ. ಒಂದು ಕಮ್ಯಾಂಡ್ ಹ್ಯಾಲುಸಿನೇಷನ್ ಅಂತ ಹೇಳ್ತೀವಿ, ಅಂದರೆ ಆ ವಾಯ್ಸಸ್ ಅವ್ರಿಗೆ ಹೇಳ್ತಾ ಇರುತ್ತೆ, ಇದನ್ನು ಬಿಸಾಕು, ಅದನ್ನು ಹೊಡೆದಾಕು, ಇಲ್ಲಿ ಓಡೋದು ಅಂತ ಹೇಳ್ಬಿಟ್ಟು. ಅಥವಾ ರನ್ನಿಂಗ್ ಕಾಮೆಂಟ್ರಿ, ಕ್ರಿಕೆಟಲ್ಲಿ ಹೆಂಗೆ ಕಾಮೆಂಟ್ರಿ ಕೊಡ್ತಾರಲ್ಲ ಆ ರೀತಿ, ನೋಡೋನು ಕೂತ್ಕೊಂಡ, ಈಗ ಹೊರಗಡೆ ಹೋಗ್ತಾ ಇದ್ದಾನೆ, ಈಗ ಮಲ್ಕೊಳ್ತಾ ಇದ್ದಾನೆ, ಈ ರೀತಿ ಕಾಮೆಂಟ್ರಿ ಕೊಡ್ತಾ ಇದ್ದಾರೆ. ಸೊ ಯೂಶಲಿ ವ್ಯಕ್ತಿ ಯಾರು ತನ್ನಷ್ಟೇ ತಾನು ಮಾತಾಡ್ತಾ ಇರ್ತಾರೆ, ಈ ಧ್ವನಿಗಳಿಗೆ ವಾಪಸ್ ಉತ್ತರ ಕೊಡ್ತಾ ಇರ್ತಾರೆ. ಸೊ ಅದನ್ನು ನಾವು ಟಾಕಿಂಗ್ ಟು ಸೆಲ್ಫ್ ಅಂತ ಹೇಳ್ತೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ಆ್ಯಂಟಿಸೈಕೋಟಿಕ್ ಮೆಡಿಕೇಷನ್ಸ್ ಕೊಟ್ಟರೆ ಕಡಿಮೆ ಆಗುತ್ತೆ. ಸೊ ಅದು ಯಾವುದೇ ರೀತಿಯಾದ ಒಂದು ಮಾತ್ರೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತೆ ಹೊರತು ಬೇರೆ ರೀತಿಯಾದ ಕೌನ್ಸಿಲಿಂಗ್ ಅದು ಸ್ಪಂದಿಸಲ್ಲ. ಥ್ಯಾಂಕ್ ಯು.